ಹಲೋ ಗೆಳೆಯರೇ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಖರ್ಜೂರದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಚರ್ಚಿಸೋಣ. ಖರ್ಜೂರವು ಕೇವಲ ರುಚಿಯಾದ ಹಣ್ಣಲ್ಲ, ಇದು ಪೋಷಕಾಂಶಗಳ ಗಣಿಯಾಗಿದೆ. ನಿಮ್ಮ ಮುಂದಿನ ವಿಡಿಯೋ ಅಥವಾ ಪ್ರಸ್ತುತಿಗಾಗಿ ಇಲ್ಲಿದೆ ಅದರ ಸಂಪೂರ್ಣ ಮಾಹಿತಿ. ಖರ್ಜೂರವು ಅತ್ಯಂತ ಪೌಷ್ಟಿಕಾಂಶಭರಿತ ಹಣ್ಣುಗಳಾಗಿದ್ದು, ದೇಹಕ್ಕೆ ತಕ್ಷಣದ ಶಕ್ತಿ ಮತ್ತು ಅಗತ್ಯವಾದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಅವು ಒಣಗಿದ ರೂಪದಲ್ಲಿ ಹೆಚ್ಚು ಲಭ್ಯವಿರುವುದರಿಂದ ಅವುಗಳಲ್ಲಿ ಕ್ಯಾಲೋರಿ ಅಂಶವು ತಾಜಾ ಹಣ್ಣುಗಳಿಗಿಂತ ಹೆಚ್ಚಾಗಿರುತ್ತದೆ. ಖರ್ಜೂರದಲ್ಲಿರುವ ಪ್ರಮುಖ ಪೋಷಕಾಂಶಗಳು. ಸುಮಾರು 100 ಗ್ರಾಂ ಖರ್ಜೂರದಲ್ಲಿ ಸುಮಾರು 3-4 ಮೆಡ್ಜೂಲ್ ಖರ್ಜೂರಗಳು ಈ ಕೆಳಗಿನ ಪೋಷಕಾಂಶಗಳು ಇರುತ್ತವೆ. ಕಾರ್ಬೋಹೈಡ್ರೇಟ್ಗಳು ಸುಮಾರು 75 ಗ್ರಾಂ, ಮುಖ್ಯವಾಗಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ನಂತಹ ನೈಸರ್ಗಿಕ ಸಕ್ಕರೆಗಳು. ನಾರಿನಂಶ ಫೈಬರ್ ಸುಮಾರು 7 ಗ್ರಾಂ, ಇದು ಜೀರ್ಣಕ್ರಿಯೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರೋಟೀನ್ ಸುಮಾರು 2 ಗ್ರಾಂ. ಪೊಟ್ಯಾಸಿಯಂ ದೈನಂದಿನ ಅಗತ್ಯದ ಶೇ 20%. ಮೆಗ್ನೀಸಿಯಂ ದೈನಂದಿನ ಅಗತ್ಯದ ಶೇ 14%. ತಾಮ್ರ ಕಾಪರ್ ದೈನಂದಿನ ಅಗತ್ಯದ ಶೇ 18%. ಮ್ಯಾಂಗನೀಸ್ ದೈನಂದಿನ ಅಗತ್ಯದ ಶೇ 15%. ವಿಟಮಿನ್ ಬಿ6 ದೈನಂದಿನ ಅಗತ್ಯದ ಶೇ 12%. ಖರ್ಜೂರದ ಆರೋಗ್ಯ ಪ್ರಯೋಜನಗಳು. ಉತ್ಕರ್ಷಣ ನಿರೋಧಕಗಳ ಎನ್ಶೆಚೆಡೆನ್ಸ್ ಅಗರ ಖರ್ಜೂರದಲ್ಲಿ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುವ ಹಲವಾರು ರೀತಿಯ ಉತ್ಕರ್ಷಣ ನಿರೋಧಕಗಳಿವೆ. ಫ್ಲೇವನಾಯ್ಡ್ಗಳು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಕ್ಯಾರೋಟಿನಾಯ್ಡ್ಗಳು ಹೃದಯದ ಆರೋಗ್ಯ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಫಿನಾಲಿಕ್ ಆಸಿಡ್ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ನೈಸರ್ಗಿಕ ಸಿಹಿ. ಖರ್ಜೂರದಲ್ಲಿ ಫ್ರಕ್ಟೋಸ್ ಎಂಬ ನೈಸರ್ಗಿಕ ಸಕ್ಕರೆ ಇರುವುದರಿಂದ ಇದನ್ನು ಬಿಳಿ ಸಕ್ಕರೆಗೆ ಬದಲಾಗಿ ಆರೋಗ್ಯಕರ ಪರ್ಯಾಯವಾಗಿ ಬಳಸಬಹುದು. ಇದು ಸಿಹಿಯ ಜೊತೆಗೆ ನಾರಿನಂಶವನ್ನು ಒದಗಿಸುತ್ತದೆ. ಮೂಳೆ ಮತ್ತು ರಕ್ತದ ಆರೋಗ್ಯ. ಇದರಲ್ಲಿರುವ ರಂಜಕ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂಗಳ ಮಿಶ್ರಣವು ಮೂಳೆಗಳ ಸಾಂದ್ರತೆಯನ್ನು ಕಾಪಾಡಲು ಮತ್ತು ಆಸ್ಟಿಯೋಪೊರೋಸಿಸ್ನಂತಹ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ದ ಚಾನೆಲ್.